ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಯಾರೇ ಆಗಲಿ ಪ್ರಯತ್ನವಿಲ್ಲದೆ ಯಶಸ್ವಿಯಾಗಲು ಯಾವತ್ತಿಗೂ ಕೂಡ ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣವಾಗಿರುವಂತಹ ಪ್ರಯತ್ನ ನಿಮ್ಮ ಕೆಲಸದಲ್ಲಿ ಇದ್ದರೆ ನೀವು ವಿಫಲನಾಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನಿರಂತರವಾಗಿರುವಂತಹ ಸತತ ಪ್ರಯತ್ನವನ್ನು ನೀವು ಮಾಡಿ. ನಿರಂತರವಾಗಿ ನೀವು ಕನಸುಗಳನ್ನು ಕಾಣಿ. ನಿಮ್ಮ ಎಲ್ಲ ಕನಸುಗಳು ನಿಮ್ಮ ಯೋಜನೆಗಳಾಗಿ ಒಂದಲ್ಲ ಒಂದು ದಿನ ನನಸಾಗುತ್ತದೆ. ಇದರ ಜೊತೆಗೆ ನೀವು ಪ್ರಯತ್ನವನ್ನು ಕೂಡ ಪಡಬೇಕಾಗುತ್ತದೆ ಎಂದು ಅದನ್ನು ಯಾವತ್ತೂ ಮರೆಯಬೇಡಿ. ಜೀವನದಲ್ಲಿ ನೀವು ಗೆಲ್ಲಬೇಕಾದರೆ ಪ್ರಮುಖವಾಗಿ ಈ 3 ಅಂಶಗಳನ್ನು ನೀವು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಕೂಡ ಹೇಳಲೇಬಾರದು. ಒಂದು ವೇಳೆ ನೀವು ಹೇಳುವುದೇ ಆದರೆ ನಿಮ್ಮ ಕೆಲಸಗಳನ್ನಾಗಲಿ ಅಥವಾ ನಿಮ್ಮ ಗುರಿಗಳನ್ನಾಗಲಿ ಸಂಪೂರ್ಣವಾಗಿ ಮರೆತು ಬಿಡಬೇಕಾಗುತ್ತದೆ. ಏಕೆಂದರೆ ಇವುಗಳನ್ನು ಬೇರೆಯವರಿಗೆ ಹೇಳಿಕೊಂಡರೆ ನಿಮ್ಮ ಯಾವ ಕೆಲಸವೂ ಕೂಡ ಆಗುವುದಿಲ್ಲ. ಅದರಲ್ಲಿ ಮೊದಲನೆಯದು ನಿಮ್ಮ ನೋವು. ಸ್ನೇಹಿತರೆ, ನಿಮ್ಮ ನೋವು ಎಷ್ಟೇ ಇರಲಿ ಅದನ್ನು ಯಾರ ಬಳಿಗೂ ನೀವು ಕೂಡ ಹೇಳಲು ಹೋಗಬಾರದು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳು, ನೋವುಗಳು, ಕಷ್ಟಗಳು ಇರುತ್ತವೆ. ಹಾಗಂತ ಪ್ರತಿಯೊಬ್ಬರ ಬಳಿಯಲ್ಲಿಯೂ ನಾವು ಅದನ್ನು ಹೇಳಿಕೊಂಡರೆ ಅವರು ನಮ್ಮನ್ನು ನೋಡುವಂತಹ ದಾಟಿಯೇ ಬದಲಾಗಬಹುದು. ದಾಟಿ ಚೆನ್ನಾಗಿದ್ದರೆ ಮಾತ್ರ ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು. ಹಾಗಾಗಿ ಯಾರ ಹತ್ತಿರವೂ ಕೂಡ ಏನನ್ನು ಹೇಳಲು ಹೋಗಬಾರದು. ಒಂದು ವೇಳೆ ಹಂಚಿಕೊಂಡರೆ ಅವರು ನಿಮ್ಮನ್ನು ಕೀಳಾಗಿ ನೋಡುವಂತಹ ಸಂದರ್ಭ ಎದುರು ಬರಬಹುದು. ಆದ್ದರಿಂದ ನಿಮ್ಮ ಗುರಿಯನ್ನು ನೀವು ತಲುಪಲು ಸ್ವಲ್ಪ ಅಡೆತಡೆಗಳನ್ನು ಅವರು ಮಾಡಬಹುದು. ಏಕೆಂದರೆ ಇಲ್ಲಿ ನಿಮ್ಮ ನೋವುಗಳನ್ನು ಸ್ಪಂದಿಸುವ ಜನಗಳಿಗಿಂತ ನಿಮ್ಮ ನೋವುಗಳನ್ನು ನೋಡಿ ನಗುವಂತಹವರೇ ಹೆಚ್ಚಾಗಿ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ನೀವು ಯಾರ ಬಳಿಯಲ್ಲಿಯೂ ಕೂಡ ನಿಮ್ಮ ನೋವುಗಳನ್ನು ಹೇಳಿಕೊಳ್ಳಲು ಹೋಗಬಾರದು. ಯಶಸ್ಸು ಎನ್ನುವುದು ಸಿಗಬೇಕೆಂದರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು. ನಿಮ್ಮ ನೋವುಗಳೇ ನಿಮ್ಮ ಯಶಸ್ಸಿನ ಮುಖ್ಯ ಭಾಗವಾಗಿರಬೇಕು. ಆ ನೋವುಗಳನ್ನು ನಿಮ್ಮಲ್ಲಿ ನುಂಗಿಕೊಂಡು ಕಷ್ಟಗಳನ್ನು ನಿಮ್ಮಲ್ಲಿಯೇ ಬಂಧಿಸಿಕೊಂಡು ಮುಂದೆ ನಡೆಯುವುದನ್ನು ನೀವು ಕಲಿಯಬೇಕು. ಇಂದು ಕಷ್ಟಗಳು ಬಂದಿವೆ ಎಂದು ನಿಮ್ಮ ಗುರಿಯನ್ನು ಬಿಡಬೇಡಿ. ಇವತ್ತಿನ ದಿನ ಕಷ್ಟಕರವಾಗಿರಬಹುದು, ನಾಳೆ ಅದಕ್ಕಿಂತ ಕೆಟ್ಟದ್ದಾಗಿಯೂ ಇರಬಹುದು. ಹಾಗಾಗಿ ಜೀವನದಲ್ಲಿ ಬಂದಿರುವುದನ್ನೆಲ್ಲ ಬಂದಂತೆ ಸ್ವೀಕರಿಸುತ್ತಾ ಮುಂದುವರೆಯಬೇಕು. ಆದರೆ ಮುಂದೊಂದು ದಿನ ಎಲ್ಲವೂ ಕೂಡ ಸಂತೋಷದಾಯಕವಾಗಿ ನಮ್ಮ ಜೀವನದಲ್ಲಿ ಬಂದೇ ಬರುತ್ತವೆ ಎನ್ನುವಂತಹ ದೃಢವಾದ ಭರವಸೆಯನ್ನು ಎಂದಿಗೂ ಕೂಡ ಜೀವನದಿಂದ ಕಳೆದುಕೊಳ್ಳಬಾರದು. ನೀವು ತಪ್ಪು ಮಾಡಿದಾಗ ಅದನ್ನು ಮುಜುಗರವಿಲ್ಲದೆ ಒಪ್ಪಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯುವುದನ್ನು ಮೊದಲು ಕಲಿತು ಬಿಡಿ. ಏಕೆಂದರೆ ಇಲ್ಲಿ ಯಾರು ಏನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಬರುವಾಗಲೂ ಕೂಡ ಒಂಟಿ, ಹೋಗುವಾಗಲೂ ಕೂಡ ಒಂಟಿ. ಹಾಗಾಗಿ ಜೀವನದಲ್ಲಿ ನಾನು, ನನ್ನದು, ನಾನೇ ದೊಡ್ಡವನು ಎನ್ನುವಂಥ ಅಹಂ ಜೀವನದಿಂದ ತೊರೆದು ಹಾಕಿ. ಇನ್ನು ಎರಡನೆಯ ಪ್ರಮುಖ ಅಂಶ ನಿಮ್ಮ ಗುರಿ. ನಿಮ್ಮ ಗುರಿಯನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹೇಳಲು ಹೋಗಬಾರದು. ನೀವು ನಡೆಯುವ ದಾರಿಯಲ್ಲಿ ನಿಮಗೆ ಕೆಲವು ಅಡೆತಡೆಗಳು ಬರುವುದು ಸಹಜ. ಹಾಗಂತ ಅಲ್ಲೇ ಸೋತುಕೊಂಡು ಕೆಳಗೆ ಬೀಳಲು ಹೋಗಬಾರದು. ಅದನ್ನು ಎದುರಿಸಿ ನಿಂತು ಗೆಲ್ಲಬೇಕು. ಅದೃಷ್ಟದಲ್ಲಿ ನಂಬಿಕೆ ಇಡಬೇಡಿ, ಪರಿಶ್ರಮದಲ್ಲಿ ನಂಬಿಕೆಯನ್ನು ಇಡಿ. ಈ ಹಾದಿಯು ಖಂಡಿತವಾಗಿಯೂ ನಿಮಗೊಂದು ಒಳ್ಳೆಯ ದಾರಿಯನ್ನು ತಂದು ಕೊಡುತ್ತದೆ. ಆದರೆ ನಿಮ್ಮ ಗುರಿಗಳನ್ನು ಮುಟ್ಟುವ ಹಾದಿಯಲ್ಲಿ ಯಾರೊಂದಿಗೂ ಕೂಡ ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಕನಸಿನ ಬಗ್ಗೆ ಎಂದಿಗೂ ಕೂಡ ತುಟಿ ಬಿಚ್ಚಲು ಹೋಗಬಾರದು. ಏಕೆಂದರೆ ಅವರ ಬಳಿಯಲ್ಲಿ ಹೇಳಿದರೆ ನಿಮ್ಮ ದಾರಿಯನ್ನೇ ಅವರು ತಪ್ಪಿಸುವಂತಹ ಸಂದರ್ಭ ಹೆಚ್ಚಾಗಿರುತ್ತದೆ. ಯಾರ ಹತ್ತಿರವೂ ಕೂಡ ನಾನು ಇದನ್ನು ಮಾಡಿದ್ದೇನೆ, ನಾನು ಇದನ್ನು ಮಾಡುತ್ತೇನೆ, ನಾನು ಅದನ್ನು ಮಾಡಿಯೇ ತೀರುತ್ತೇನೆ ಎಂದು, ನನ್ನ ಕನಸುಗಳನ್ನು ನನಸು ಮಾಡಿಯೇ ತೀರುತ್ತೇನೆ, ನಾನು ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ ಅಂತ ಯಾರ ಹತ್ತಿರವೂ ಯಾವುದೇ ಕಾರಣಕ್ಕೂ ಹೇಳಲು ಹೋಗಬಾರದು. ಜೀವನದಲ್ಲಿ ನಮ್ಮ ಸಾಧನೆಯ ಮುಖಾಂತರ ಉತ್ತರವನ್ನು ಕೊಡಬೇಕೇ ವಿನಃ ಈ ರೀತಿಯಾಗಿ ಕೇವಲ ಬಡಾಯಿ ಮಾತಿನ ಮುಖಾಂತರ ನಾವು ಯಾರ ಬಳಿಯಲ್ಲಿಯೂ ಕೂಡ ಚರ್ಚೆಗಳನ್ನಾಗಲಿ ಕನಸುಗಳನ್ನು ಹೇಳಿಕೊಳ್ಳುವುದಾಗಲಿ ಮಾಡಲು ಹೋಗಬಾರದು.
ಅದೆಷ್ಟೇ ಆತ್ಮೀಯತೆ ಇರುವಂತಹ ವ್ಯಕ್ತಿಯಾದರೂ ಕೂಡ ಸರಿ, ಏಕೆಂದರೆ ನಿಮ್ಮ ಗುರಿಯ ಬಗ್ಗೆ ನೀವು ಅವರಿಗೆ ಹೇಳಿದಾಗ ಅವರು ನಿಮ್ಮ ದಾರಿಯನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಬಹುದು. ಹಾಗಾಗಿ ಅಂತಹ ವ್ಯಕ್ತಿಗಳಿಂದ ಅಂತವರ ಬಳಿಯಲ್ಲಿ ನಿಮ್ಮ ಕನಸಿನ ಬಗ್ಗೆ ಹೇಳುವ ಮುನ್ನ ಸ್ವಲ್ಪ ಯೋಚನೆಯನ್ನು ಮಾಡಿ. ನಿಮ್ಮ ದಾರಿಯಲ್ಲಿ ಹೋಗುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಿಮ್ಮನ್ನು ಬಿಡುವುದಿಲ್ಲ. ನಿಮ್ಮ ಗುರಿಯನ್ನು ತಲುಪಬೇಕಾದರೆ ನೀವು ನಿಮ್ಮ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ಗೆಲುವು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಯಾವುದೇ ಕೆಲಸವಾಗಲಿ, ಕೆಲಸಗಳಲ್ಲಿ ಸಣ್ಣದು ದೊಡ್ಡದು ಎನ್ನುವುದು ಯಾವುದು ಕೂಡ ಇಲ್ಲ. ಇನ್ನು ಮೂರನೆಯ ಅಂಶ, ನಿಮ್ಮ ಮನಸ್ಸಿನ ಗುಟ್ಟನ್ನು ಯಾರ ಬಳಿಯಲ್ಲಿಯೂ ಕೂಡ ಹೇಳಲು ಹೋಗಬಾರದು. ನೀವು ನಿಮ್ಮ ಮನಸ್ಸಿನ ಗುಟ್ಟನ್ನು ಯಾರೊಂದಿಗೂ ಕೂಡ ಹೇಳಿಕೊಳ್ಳಬಾರದು. ಏಕೆಂದರೆ ಅವರು ನಿಮ್ಮ ದಾರಿಯನ್ನು ನಕಲು ಮಾಡುತ್ತಾರೆ. ಒಂದು ವೇಳೆ ಅದರಲ್ಲಿ ಅವರು ಯಶಸ್ವಿಯಾದರೆ ನಿಮ್ಮನ್ನು ಹೊಗಳುವುದಕ್ಕೆ ಸಾಧ್ಯವಿಲ್ಲ. ಅದೇ ಒಂದು ವೇಳೆ ಅವರು ವಿಫಲವಾದರೆ ಎಲ್ಲರ ಬಳಿಯಲ್ಲಿಯೂ ನಿಮ್ಮೆಂದರೆ ಅವರ ಜೀವನ ವಿಫಲವಾಯಿತು ಎಂದು ಎಲ್ಲರಿಗೂ ಹೇಳಿಕೊಂಡು ಬರುತ್ತಾರೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಜೀವನದ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಕೂಡ ಹೇಳಲು ಹೋಗಬಾರದು. ನಿಮ್ಮ ಮೊದಲ ಗೆಲುವಿನ ನಂತರ ವಿಶ್ರಾಂತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳಲು ಹೋಗಬಾರದು. ಏಕೆ ಗೊತ್ತಾ, ಒಂದು ವೇಳೆ ಎರಡನೆಯ ಪ್ರಯತ್ನದಲ್ಲಿ ನೀವು ಸೋತು ಹೋದರೆ ನಿಮ್ಮ ಮೊದಲ ಗೆಲುವನ್ನು ಕೇವಲ ಅದೃಷ್ಟ ಎಂದು ಹೇಳುವುದಕ್ಕೆ ಬಹಳ ಜನರು ಕಾಯುತ್ತಾ ಇರುತ್ತಾರೆ. ಅದನ್ನು ಯಾವತ್ತೂ ಮರೆಯಬಾರದು. ಹಾಗಾಗಿ ನಿರಂತರವಾದಂತಹ ಪ್ರಯತ್ನವನ್ನು ಮಾಡಬೇಕು. ನಿರಂತರವಾಗಿ ಒಂದಲ್ಲ ಒಂದು ಗೆಲುವನ್ನು ಸಾಧಿಸಿದ ನಂತರದಲ್ಲಿ ಮತ್ತೆ ಮತ್ತೆ ಪ್ರಯತ್ನವನ್ನು ಪಡಬೇಕು. ಈ ವಿಷಯವನ್ನು ನಿಮ್ಮ ಜೀವನದಲ್ಲಿ ಯಾರೊಂದಿಗೂ ಕೂಡ ಹಂಚಿಕೊಳ್ಳದೆ ಇದ್ದರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರೇ ಇರುತ್ತೀರಾ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗುವುದೇ ಇಲ್ಲ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.